ಹಲೋ ಎಲ್ರಿಗೂ ಹೇಗಿದ್ದೀರಾ? ಬೆಳಗ್ಗೆ ನಾವು ಲಾಗ್ನ ಶುರು ಮಾಡಿದ್ದೀನಿ ಇವತ್ತು. ನೋಡ್ರಿ ಬೆಳಗ್ಗೆ ಎಲ್ಲ ತೊಳೆದ್ಬಿಟ್ಟು ನೀರು ಬಿಟ್ಬಿಟ್ಟಿದ್ರು 5 ಗಂಟೆಗೆ. ಸೊ ನಾನು ಆ್ಯಸ್ ಯೂಶುವಲ್ ಹೇಳ್ಬೇಕಾದ್ರೆ ಡೈಲಿ 5 ಗಂಟೆಗೆ ಬಿಡ್ತಾರೆ ಅಂತಂದು ಹೇಳ್ತಾ ಇರ್ತೀನಲ್ಲ, ಹಾಗೆ 5 ಗಂಟೆಗೆ ಬಿಟ್ಟಿದ್ರು. ಈ ಚಳಿ ಅಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು. ಹಾಗೆ ಪಾತ್ರೆಗಳು ಭಾಳ ಇದ್ವು ತೊಳೆಯವು. ಅದು ತೊಟ್ಟಿ ಚಿಕ್ಕದಾಗಿರೋದ್ರಿಂದ ನಾನು ನೀರು ಬಿಟ್ಟಾಗಲೇ ಎದ್ದು ಎಲ್ಲ ಕೆಲಸಗಳು ಮಾಡ್ಕೋಬೇಕು. ಅದು ಬೇರೆ ನಮ್ದೇನು ಸೊಂಪು ಆ ರೀತಿ ಇಲ್ವಲ್ಲ. ಸೊ ಇದು ಬಿಟ್ಟಾಗಲೇ ನಾವೆಲ್ಲ ಕೆಲಸಗಳು ಮುಗಿಸ್ಕೋಬೇಕು, ಮತ್ತು ನೀರು ಇಟ್ಕೋಬೇಕು ಜೊತೆಗೆ. ಅದಕ್ಕೆ ಎದ್ದು ಫಸ್ಟು ಹೊರಗಡೆದೆಲ್ಲ ತೊಳೆದ್ಬಿಟ್ಟು ಆಮೇಲೆ ಪಾತ್ರೆ ತೊಳೆಯೋಕ್ಕೆ ಒಂದು 2 ಬಕೆಟ್ ತುಂಬ ನೀರು ಹಾಕ್ಕೊಂಡು, ಇನ್ನು ಬಟ್ಟೆ ಅದೇನಾದರೂ ತೊಳಿಬೇಕಂದ್ರೆ ಅದನ್ನೊಂದು ದಿನ ಇಟ್ಕೊತೀನಿ. ಒಂದೇ ದಿನ ಇದು ಅದು ಎಲ್ಲ ಇಟ್ಕೊಂಡ್ರೆ ಮತ್ತೆ ರಿಸ್ಕ್ ಅನಿಸ್ಬಿಡುತ್ತೆ ನನಗೆ. ಅಂದರೆ ನೀರು ಇರಲ್ಲ, ಮತ್ತು ಎಲ್ಲ ಫುಲ್ ಖಾಲಿ ಆಗಿಬಿಡ್ತವೆ. ಸೊ ಹಾಗಾಗಿ ಬಟ್ಟೆ ತೊಳೆಯೋದಾದರೆ ಅದೊಂದು ದಿನ ಇಟ್ಕೊತೀನಿ. ಈ ರೀತಿ ನೆಲ ಎಲ್ಲ ತೊಳೆದು ಮತ್ತು ಪಾತ್ರೆಗಳು ಇದೆಲ್ಲ ಇದು ಮಾಡ್ಕೊಳ್ಳೋದು ಇದೊಂದು ಸಾರಿ ಆ ರೀತಿ ಇದು ಮಾಡ್ಕೊತೀನಿ. ನಾನು ಎದ್ದೋಳಷ್ಟರಲ್ಲಿ ಆಗಲೇ ಎದುರುಗಡೆ ಮನೆಯವರು ಎಲ್ಲರೂ ನೋಡಿ ಕಸ ಎಲ್ಲ ಹುಡುಗಿ ಎಲ್ಲ ಕೆಲಸಗಳು ಮುಗಿಸಿದ್ದಾರೆ. ಆಗಲೇ ಹೊರಗಡೆ ಕೆಲಸಗಳು. ನನ್ನದೇ ಸ್ವಲ್ಪ ಲೇಟ್ ಇವತ್ತು. ನನಗೆ ಸ್ವಲ್ಪ ಕೋಲ್ಡ್ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ಇವತ್ತು. ಯಾಕಂದರೆ ಒಂಥರ ಈ ಬಾಡಿ ಎಲ್ಲ ಫುಲ್ಲು ಜ್ವರ ಬಂದಿರೋ ಥರ, ಫೀವರ್ ಬಂದೈತೇನೋ ಅನ್ನೋ ರೀತಿ ಆಗಿರುತ್ತೆ. ನನಗೆ ಅದೇನೋ ಗೊತ್ತಿಲ್ಲ. ಸೊ ಡೇಯಲ್ಲಿ ಅಷ್ಟೇ ನಾವು ಸ್ವಲ್ಪ ಕೆಲಸ ಮಾಡೋಕ್ಕಿಲ್ಲ, ಫುಲ್ ಸುಸ್ತಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಸುಧಾರಿಸ್ಕೊಂಡೆ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ಹೊರಗಡೆದೆಲ್ಲ ತೊಳಿಬೇಕಲ್ಲ, ಇದು ತೊಳೆದು ರಂಗೋಲಿ ಒಂದು ಬಿಡಿಸ್ಬಿಟ್ರೆ ಹೊರಗಡೆ ಕೆಲಸ ಮುಗಿಯುತ್ತೆ. ಮತ್ತೆ ಬಂದಿರೋರು ಆ ಕಡೆ ಎಲ್ಲ ಓಡಾಡ್ತಾ ಇರ್ತಾರಲ್ಲ, ಏನಂದ್ಕೊತಾರೆ ಅನ್ನೋದೊಂದು ಫೀಲು ಮನಸ್ಸಲ್ಲಿ. ಎಷ್ಟೊತ್ತಾದರೂ ಕಸ ಹೊಡೆದು ಈ ಕಡೆ ಎಲ್ಲ ನೀರು ಹಾಕಲಿಲ್ಲ ಅಂದರೆ ಈ ಅಕ್ಕಪಕ್ಕದ ಮನೆಯವರೆಲ್ಲ ಇದು ಕೆಲಸಗಳು ಮಾಡಿರ್ತಾರೆ, ಮತ್ತು ನನ್ನನ್ನೇನು ಬೈಕೊಂತಾರೋ ಹೆಂಗೋ ಅನ್ನೋದೊಂದು ಫೀಲ್ ಇರುತ್ತೆ ನನ್ನ ಮನಸ್ಸಲ್ಲಿ. ಸೊ ಅದಕ್ಕೆ ಫಸ್ಟು ಹಳ್ಳಿ ಕಡೆ ಹಂಗೇನೆ ಅವ್ರಿವ್ರು ನೋಡ್ತಾರನ್ನೋ ಇದಕ್ಕಾದರೂ ಬೇಗ ಬೇಗ ಕೆಲಸಗಳು ಅವರಿದ್ರು ಇವರಿದ್ರು ಎದ್ದಳಂತ ಮನೇಲಿ ಹೇಳ್ತಾ ಇರ್ತಾರಲ್ಲ ದೊಡ್ಡವರು, ಹಂಗೆ. ಸೊ ನನಗೂ ಅದೇ ಥರ ಒಂದು ಫೀಲು, ಎಲ್ಲರೂ ಕೆಲಸಗಳು ಮಾಡಿದ್ದಾರೆ, ನಾನು ಮಾಡಬೇಕಿದ್ದು ಅಂತ. ಅದಕ್ಕೆ ಬೇಗ ಬೇಗ ಇದನ್ನು ತೊಳೆದು ರಂಗೋಲಿ ಎಲ್ಲ ಬಿಡಿಸೋಣ ಅಂತ. ನೋಡಿ ಇದು ಸ್ವಲ್ಪ ಕೊಡ ಒಡೆದೋಗ್ಬಿಟ್ಟೈತೆ. ನನ್ನ ನೈಟಿ ಎಲ್ಲ ನೆನೆಸ್ಕೊಬಿಟ್ಟೆ. ನಾನು ಹೊಸ ಕೊಡ ತಗೊಳ್ಳೋ ಅಷ್ಟರಲ್ಲೇ ಇದೆಲ್ಲ ಫುಲ್ಲು ಓಪನ್ನೇ ಆಗಿಬಿಡುತ್ತೆ ಕೊಡ, ಆ ರೀತಿ ಓಪನ್ ಆಗಿದೆ ಎಲ್ಲನೂ. ಇಲ್ಲಿ ಜಾಸ್ತಿ ಬರಲ್ಲ, ಹೋದರೆ ನಾವು ಲಿಂಗದಳ್ಳಿ ಆ ಸೈಡ್ ಹೋಗಬೇಕು, ಇಲ್ಲ ನಮ್ಮ ಏರಿಯಾದಲ್ಲಿ ಬಂದರೆ ಒಂದು ತೊಗೋಬೇಕು ಕೊಡನ. ಸೊ 2 ತಗೊಂಡಿರೋ ನೆನಪು. ಒಂದು ಸ್ಟೋರ್ ರೂಮಲ್ಲಿ ಇಟ್ಟಿದ್ದೀನಿ, ಏನೋ ಹುಡುಕ್ಬೇಕು, ಸಿಕ್ಕಿದ್ರೆ ಅದರಲ್ಲೇ ಇದು ಮಾಡ್ಕೊತೀನಿ. ಇಲ್ಲ ಅಂದರೆ ಹೊಸದು ತೊಗೋಬೇಕು. ಇನ್ನೇನು ಈ ಕಡೆದೆಲ್ಲ ತೊಳೆದು ಒರೆಸಿದ್ದಾಯಿತು. ಒರೆಸಾದ್ಮೇಲೆ ಬಾಗಿಲಿಗೆ ಬಟ್ಟಿಟ್ಟು ಮತ್ತೆ ಒಳಗಡೆ ಕೆಲಸ ನೋಡ್ಕೊಳ್ಳೋಣ ಅಂತ. ಇನ್ನು ಈ ಬಾಗಿಲು ಬಟ್ಟಿಟ್ಟು ಹೂ ಇಟ್ಬಿಟ್ರೆ ಈ ಕೆಲಸ ಮುಗಿಯುತ್ತೆ. ಇನ್ನು ಹೊರಗಡೆದೇನೋ ಕೈ ಇಡೋ ಕೆಲಸ ಇರಲ್ಲ. ಮತ್ತು ಇನ್ನು ಒಳಗಡೆ ಕೆಲಸ ಕಸ ಹೊಡೆಯೋದು ಮತ್ತು ಅಡುಗೆ ಮಾಡೋದು ಈ ಥರ ಕೆಲಸಗಳಿರ್ತವೆ. ಸೊ ಇವತ್ತು ಅಡುಗೆ ಮಾಡೋಕ್ಕಾಗುತ್ತೋ ಇಲ್ವಾ, ಯಾಕಂದರೆ ಶಿರಾಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಹೋಗ್ತಾ ಅಮರಾಪುರ ಎಲ್ಲಾದರೂ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಮಾತಾಡಿದ್ದೀವಿ ನಾನು ನಮ್ಮ ಮನೆಯವರು. ನೋಡೋಣ, ಆದರೆ ಮಾಡ್ತೀನಿ, ಇಲ್ಲಾಂದರೆ ಹಾಲೊಂದು ಕಾಯಿಸ್ಕೊಂಡು ಕುಡಿದು ಹೋಗೋಣ ಅಂತ. ಇನ್ನೂ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕಲ್ವಾ, ಹಾಗಾಗಿ ಲೇಟಾಗಿ ಹೋಗುತ್ತೆ. ಅರವಿಂದಂಗೆ ಮಾತ್ರ ನಮ್ಮ ಅಮ್ಮನಿಗೆ ಹೇಳಿದ್ದೀನಿ. ಸೊ ಅಲ್ಲೇ ಊಟಕ್ಕೆ ಇಡ್ತಾರೆ ಅರವಿಂದನಿಗೆ. ನಾನು ನಮ್ಮ ಮನೆಯವರು ಈಗ ಹೋಗ್ತಾ ಹೊರಗಡೆನೇ ಊಟ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಹೊರಡೋದು ಅಂತ. ಬಾಗಿಲು ಬಟ್ಟಿಟ್ಟು ಈಗ ಒಳಗಡೆ ಕೆಲಸಕ್ಕೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಮೊನ್ನೆ ಈ ಪೌಡ್ರ್ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ, ನನ್ನ ಫ್ರೆಂಡ್ ಅವ್ರು ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಇವತ್ತು ಹಾಲು ಕಾಯಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಓಪನ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತೀನಿ, ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಎಲ್ಲರೂ ಹಾರ್ಲಿಕ್ಸ್ ಇದೆಲ್ಲ ಬೆರೆಸ್ದಾಗೇನೆ. ಸೊ ಇದು ತುಂಬ ಚೆನ್ನಾಗಿದೆ ನೋಡಿ. ಬಾದಾಮಿ, ಗೋಡಂಬಿ, ನವಣೆ, ಏಲಕ್ಕಿ, ಶುಂಠಿ, ಹೆಸರುಕಾಳು, ಕಡಲೆ ಬೀಜ, ರಾಗಿ, ಕುಂಬಳ ಬೀಜ, ಅಗಸೆ ಬೀಜ, ಚಿಯಾ ಬೀಜ, ದ್ರಾಕ್ಷಿ ಬೀಜ, ಪಿಸ್ತಾ, ಸೂರ್ಯಕಾಂತಿ ಬೀಜ ಇಷ್ಟೆಲ್ಲ ಹಾಕ್ಬಿಟ್ಟು ಇದನ್ನು ಪೌಡ್ರನ್ನ ರೆಡಿ ಮಾಡೋದು. ನಾವು ಕನ್ನಡದಲ್ಲಿ, ಅಂದರೆ ಇಂಗ್ಲೀಷ್ ನಮಗೆ ಗೊತ್ತಾಗಲ್ಲ ಅಂದರೆ ಕನ್ನಡದಲ್ಲಿ ಕೊಟ್ಟಿರ್ತಾರೆ ನಾವು ಯಾವ ರೀತಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ಅಂತ. ಸೊ ಇದನ್ನೆಲ್ಲ ಓದ್ಕೊಂಡು ಆರಾಮಾಗೆ ಒಂದು ಬೆಳಿಗ್ಗೆ ಟೈಮು ಟೀ ಕಾಫಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ಕು ಮತ್ತು ಶುಗರು ಅದೆಲ್ಲ ಬಳಸ್ಕೊಂಡು ಕುಡಿಯೋದ್ರಿಂದ ಆರೋಗ್ಯ ಸಮಸ್ಯೆ ಅಂತ ಹೇಳ್ತಾ ಇರ್ತಾರಲ್ಲ. ಸೊ ಅಂಥವರಿಗೆ ಇದು ಒಂದು ಬೆಸ್ಟ್ ಡ್ರಿಂಕ್ ಅಂತ ಹೇಳ್ಬೋದು, ಬೂಸ್ಟರ್ ಅಂತಂದು ಹೇಳ್ಬೋದು. ಬೆಳಗ್ಗೆ ಅಲ್ಲಿ ನಾವು ಮಾರ್ನಿಂಗ್ ಟೈಮಲ್ಲಿ ಈ ರೀತಿ ಕುಡಿದ್ರೆ ಸ್ವಲ್ಪ ಶಕ್ತಿ ಎನರ್ಜಿ ಬರುತ್ತೆ ಅಂತ. ಹಾಲು ಹಾಕಿ ನೋಡಿ, ಇದನ್ನು ಈಗ ಸ್ವಲ್ಪ ನೀರು ಬೆರೆಸ್ಬಿಟ್ಟು ಫಸ್ಟ್ ಕಾಯಿಸ್ಕೊಳ್ಳೋಣ. ನೋಡಿ ಈ ಥರ ಪ್ಯಾಕೆಟ್ರು ಈ ಥರ ಪ್ಯಾಕ್ ಮಾಡಿದ್ದಾರೆ. ಇದರಲ್ಲಿ ಇವಾಗ 2 ಸ್ಪೂನಷ್ಟು ನಾನು ತಗೊತಿದ್ದೀನಿ. ಇದು ಗ್ಲಾಸ್ಗೆ ಹಾಕೋಣ. ನಾನು ಮುಂಚೆ ಗೊತ್ತಿಲ್ಲದೇ ಅದಕ್ಕೆ ಹಾಕ್ಬೋದು ಬಿಡು ಅಂತ ಹಾಕಿದ್ದೆ, ಎಲ್ಲ ಉಂಡೆ ಥರ ಕಟ್ಟಿತ್ತು. ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂತೀವಿ. ಈಗ ಈ ಹಾಲೆಲ್ಲ ಕಾಯಿಸ್ಕೊಂಡಿದ್ದೀನಿ. ಇದಕ್ಕೆ ಸಕ್ಕರೆ ಬೇಕಾದರೆ ಇವಾಗ ಹಾಕ್ಕೋಬೋದು ನೀವು. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಹಾಲಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ನೀವು ಬೇಕಾದರೆ ಬಿಸಿ ನೀರು ಕಾಯಿಸ್ಕೊಂಡಿರ್ತೀರಲ್ಲ ಅದರಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಉಂಡೆ ಕಟ್ಟುತ್ತೆ ಇದು. ಸೊ ಒಂದು 5 ನಿಮಿಷ ಈ ಥರ ಮಿಕ್ಸ್ ಮಾಡಬೇಕು ಸ್ಪೂನಲ್ಲಿ, ಇಲ್ಲಾಂದರೆ ಒಂಥರ ಉಂಡೆ ಗಡ್ಡೆ ಥರ ಕಟ್ಬಿಡುತ್ತೆ.
ನೋಡ್ತಾ ಇರ್ಬೋದು, ಒಳ್ಳೆ ರಾಗಿ ಸರಿ ಥರ ಕಾಣ್ತಾ ಇದೆ. ನಾನು ಅವತ್ತಲ್ಲಿ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನೊಂದು ಪ್ಯಾಕೆಟ್ ತೊಗೊಂಡು ಬಂದೆ. ಇವತ್ತು ನಿಮಗೆ ತೋರಿಸೋಣ ಅಂತ ಓಪನ್ ಮಾಡಿದೆ ಪ್ಯಾಕೆಟ್. ನೋಡಿ 5 ನಿಮಿಷ ಆಗಿದೆ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟೇ, ಗ್ಲಾಸ್ ಹಾಕೊಂಡು ಕುಡಿಯೋದೀಗ. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಅಪ್ಪ. ಈ ಚಳಿಲಿ ಹೊರಗಡೆ ಕೆಲಸ ಮಾಡಕ್ ಹೋಗಲ್ಲ, ಅಷ್ಟೊಂದು ಚಳಿ. 2 days ಇಂದ ಸಖತ್ತು ವಿಪರೀತ ಚಳಿ ಇದೆ. ಈ ಚಳಿಗೆ ಬಿಸಿ ಬಿಸಿ ಹಾಲು ಕುಡಿದ್ಬಿಟ್ಟು ಮುಂದಿನ ಕೆಲಸ ನೋಡ್ಕೊಳ್ಳೋದು. ಆಗಿದೆ, ಸಕ್ಕರೆ ಮತ್ತೆ ಅದು ಪೌಡ್ರು ಎಲ್ಲ ಕರೆಕ್ಟಾಗಿ ಆಗಿದೆ. ಟೇಸ್ಟು ತುಂಬ ಚೆನ್ನಾಗಿದೆ. ನಾವೀಗ ಹಾರ್ಲಿಕ್ಸ್ ಪೌಡ್ರ್ ಯಾವ ರೀತಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಒಂದು ಫ್ಲೇವರ್ ಬರುತ್ತೋ ಆ ಥರ ಇದೆ, ತುಂಬ ಚೆನ್ನಾಗಿದೆ. ನೋಡಿ, ಹಾಲೆಲ್ಲ ಕಾಯಿಸ್ಕೊಂಡು ಕುಡಿದ್ವಿ. ಚಳಿ ವಿಪರೀತ ಚಳಿ ಇದೆ. ಸ್ವಲ್ಪ 8:30 9 ಗಂಟೆಗೆ ಬಿಡಬೇಕಾಗಿತ್ತು ನಾವು ಮನೇನ. ಆದರೆ ಇಲ್ಲಿ 9 ಗಂಟೆ ಆಗಿತ್ತಾಗ್ಲೇ. ಆದ್ರೂ ಬೇಗ ಬೇಗ ಇನ್ನು ಪಾತ್ರೆಗಳು ಹಂಗೆ ಬಿಟ್ಟು ಹೋಗ್ಬಿಟ್ರೆ ಮತ್ತೆ ಇಲ್ಲೇ ಪೆಂಡಿಂಗ್ ಉಳ್ಕೊಬಿಡುತ್ತೆ. ಬೇಗ ಬೇಗ ತೊಳೆದುಬಿಟ್ಟು ಇವನು ಸ್ವಲ್ಪ ಎತ್ತಿಟ್ಟು ಸ್ನಾನ ಮಾಡ್ಕೊಂಡು ಹೊರಡೋಣ ಅಂತ. ಒಟ್ಟಿನಲ್ಲಿ ಒಂದು 9:30 ಅಷ್ಟರಲ್ಲಿ ಬಿಟ್ವಿ ಮನೇನ. ಸೊ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ 11 ಗಂಟೆನೇ ಏನೋ ಆಯಿತು, ಶಿರಾಗೆ ಹೋಗೋ ಅಷ್ಟರಲ್ಲಿ. ಅಂದರೆ ಅಮರಾಪುರದಲ್ಲೂ ಟಿಫನ್ ಮಾಡ್ಕೊಂಡು ನಾವು ಹೊರಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಈಗ ಅದಕ್ಕೆ ಈ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಮತ್ತು ಇವನ್ನೆಲ್ಲ ಜೋಡಿಸ್ಕೊಂಡು ಅದೇ ಕೆಲಸನೇ ಇರುತ್ತೆ. ಮನೆ ನಾವೀಗ ಹೊರಗಡೆ ಎಲ್ಲಾದರೂ ಹೋಗ್ಬೇಕು ಅಂದರೆ ಪ್ರತಿಯೊಂದು ಈ ರೀತಿ ಎಲ್ಲ ಕೆಲಸ ಮುಗಿಸೇ ಹೋಗ್ಬೇಕು ನಾನು. ಇಲ್ಲಾಂದ್ರೆ ಅಲ್ಲೇ ಪೆಂಡಿಂಗ್ ಬಿಟ್ಟು ಹೋದರೆ ಮತ್ತೆ ಬಂದಾಗ ಅದೊಂಥರ ಹೆವಿ ಅನ್ನಿಸ್ಬಿಡುತ್ತೆ ನನಗೆ. ವೀಡಿಯೋದು ಅದೊಂದು ಸ್ವಲ್ಪ ಕೆಲಸ ಇರುತ್ತಲ್ಲ, ಅದ್ರ ಮಧ್ಯೆ ಮನೆ ಕೆಲಸನೂ ನೋಡಿಬಿಟ್ರೆ ನಾನು ಅದು ಭಾಳ ಹಿಂಸೆ ಅನಿಸ್ಬಿಡುತ್ತೆ ಮನಸ್ಸಿಗೆ. ಅದಕ್ಕೆ ನಾನು ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಆದಷ್ಟು ನಾನು ಎಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಎತ್ತಿಟ್ಟು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೇನು ಟೈಮೇ ಇಲ್ಲ ಅಂದಾಗ ಮಾತ್ರ ಹಂಗೆ ಇಟ್ಬಿಟ್ಟು ಹೋಗ್ತೀನಿ. ಇಲ್ಲ ಅಂದರೆ ಈ ರೀತಿ ಬೇಗ ಬೇಗ ಕೆಲಸಗಳು ಮುಗಿಸ್ಕೊಂಡು ಹೋಗೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಮಧ್ಯೆ. ಸೊ ಇಲ್ಲಾಂದರೆ ಬಂದಮೇಲೆ ಮತ್ತು ಅದೇ ಹೆವಿ ಕೆಲಸ ಆಗಿಬಿಡುತ್ತೆ ನನಗೆ. ಅಲ್ಲಿ ಹೋಗಿ ಓಡಾಡ್ಕೊಂಡು ಬಂದಿರೋದೇ ಒಂಥರ ಬಾಡಿ ಪೇನ್ಸು ಸುಸ್ತರ ಆಗಿರುತ್ತೆ. ಅದರಲ್ಲಿ ಬಂದು ಮನೆ ಕೆಲಸ ನೋಡಿಬಿಟ್ರೆ ಇನ್ನೂ ಸುಸ್ತು ಹೊಡೆದ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡ್ರೆ ಮನಸ್ಸಿಗೆ ಒಂಥರ ಖುಷಿ ಇರುತ್ತೆ. ಮನೆಯಲ್ಲಿ ಕೆಲಸ ಇಲ್ಲ ಬಿಡು ಅನ್ನೋದೊಂದು ನೆಮ್ಮದಿ ಇರುತ್ತೆ ಅಲ್ಲಿ ವೀಡಿಯೋ ಮಾಡಬೇಕಾದ್ರೂ. ಇಲ್ಲಾಂದರೆ ಅಯ್ಯೋ ಮನೆಗೆ ಹೋಗಿ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದೇ ಒಂದು ಓಡ್ತಾ ಇರುತ್ತೆ ತಲೆಯಲ್ಲಿ ನಾವು ಹೊರಗಡೆ ಹೋದಾಗ. ಆದಷ್ಟು ನೀವು ಅಷ್ಟೇ ಎಲ್ಲಾದರೂ ಔಟ್ಸೈಡ್ ಹೋಗ್ಬೇಕಾದ್ರೆ ಸೊ ನನ್ನ ರೀತಿ ಮಾಡೋರು ಎಷ್ಟು ಜನ ಇದ್ದೀರಾ ಅಂತ ಕಾಮೆಂಟ್ ಮಾಡಿ. ಆದರೆ ಸ್ವಲ್ಪ ಜನ ಟೈಮ್ ಇದ್ರೂ ಹಂಗೆ ಬಿಟ್ಟು ಹೋಗ್ತಿರ್ತೀರಲ್ಲ, ಅಂಥವ್ರು ಆದಷ್ಟು ಈ ರೀತಿ ಕ್ಲಿಯರ್ ಮಾಡ್ಕೊಂಡು ಹೋಗ್ರಿ. ಆ ನೆಮ್ಮದಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಆ ಖುಷಿ ನಮಗೆ. ಹೆಣ್ಮಕ್ಳಿಗೆ ಆದವ್ರಿಗೆ ಗೊತ್ತಾಗುತ್ತೆ ಹೇಳ್ರಿ, ನಾನು ಹೇಳೋ ಅಂಥದ್ದು ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ. ಹಾಗೆ ತೊಳೆದಿರೋ ಪಾತ್ರೆಗಳೆಲ್ಲ ನೋಡಿ ನೀಟಾಗಿ ಅಡುಗೆ ಮನೆಯಲ್ಲೆಲ್ಲ ಎತ್ತಿಡ್ತಾ ಇದ್ದೀನಿ. ಇದರಲ್ಲಿ ನಮ್ಮ ಅಮ್ಮವ್ರ ಮನೆ ಹತ್ರ ತಂದಿರೋವೇ ಸ್ವಲ್ಪ ಭಾಳ ಇದ್ದಾವೆ. ಬೇಷನ್ ಅಂತೆ ಮತ್ತು ತಟ್ಟೆಗಳು, ಪ್ಲೇಟ್ಸು, ಇವು ಡೈಲಿ ಹಾಲು ಮೊಸರು ತರ್ತೀನಲ್ಲ ಆ ಬೌಲ್ಸ್ ಅಂತೆ, ಗ್ಲಾಸ್ ಎಲ್ಲ ಇರ್ತವೆ. ಸೊ ಅವನ್ನೆಲ್ಲ ನೀಟಾಗಿ ಡಿವೈಡ್ ಮಾಡಿ ನಾವು ಅಮ್ಮವ್ರ ಮನೆಗೆ ಕೊಡೋವೆಲ್ಲ ನಾವು ಅಮ್ಮವ್ರ ಮನೆಗೆ ಕೊಡಬೇಕು. ಇಲ್ಲಾಂದರೆ ಅವ್ರಿಗೆ ನೆಕ್ಸ್ಟ್ ನನಗೆ ಹಾಕ್ಕೊಡೋದಕ್ಕಿರಲ್ಲ. ನಮ್ಮಮ್ಮ ಅದನ್ನೇ ಬೈತಾ ಇರ್ತಾರೆ ಯಾವಾಗ್ಲೂ, ನೀನು ತಗೊಂಡೋಗಿರೋ ಅಲ್ಲೇ ಇಟ್ಕೊಬಿಡ್ತೀಯ, ಬೇಗ ತಂದು ಕೊಡಲ್ಲ, ನಾವು ಏನರಲ್ಲಿ ಹಾಕಿ ಕೊಡಬೇಕು ಅಂತಂದು ಹೇಳ್ತಾ ಇರುತ್ತೆ. ಸೊ ಅದಕ್ಕೆ ಈ ರೀತಿ ಇವಾಗ ತೊಳೆದ್ಬಿಟ್ಟು ಒಟ್ಟಿಗೆ ಎಲ್ಲ ಕೊಟ್ಟೋಗ್ಬಿಡೋಣ ಅವ್ರಿಗೂ ಅಂತಂದು ಡಿವೈಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೋಲ್ಡ್ ಜಾಸ್ತಿನೇ ಆಗಿದೆ, ನನ್ನ ವಾಯ್ಸು ಡಿಸ್ಟರ್ಬೆನ್ಸ್ ಇರ್ಬೋದು. ಆದರೆ ಗ್ಯಾಪ್ ಕೊಟ್ಟರೆ ನೀವು ಡೈಲಿ ನೋಡೋ ಅಂಥವ್ರು ಬೇಜಾರು ಮಾಡ್ಕೊಬಿಡ್ತೀರಾ ಅಂತ. ಸೊ ನೆನ್ನೆನೂ ಅದೇ ಹೇಳಿದೆ, ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಸೊ ನಾನೇ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ ಬಿಡ್ದೇನೆ. ಈಗ ಅವನ್ನೆಲ್ಲ ನೀಟಾಗಿ ಎತ್ತಿಟ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದ್ವಿ ನೋಡ್ರಿ. ಅಮರಾಪುರದಲ್ಲಿ ರೈಟ್ ಸೈಡ್ ಅಂದರೆ ಶಿರಾಗೆ ಹೋಗೋ ದಾರಿಲಿ ರೈಟ್ ಸೈಡಲ್ಲಿ ಇದೆ ಹೋಟೆಲು. ಮನೆಯಲ್ಲೇ ಮಾಡ್ತಾರೆ. ನಮ್ಮ ಮನೆಯವ್ರು ಒಂದು ಸಾರಿ ತಿಂದಿದ್ರಂತೆ ಇಲ್ಲಿ ಕೆಲಸಕ್ಕೆಲ್ಲ ಬಂದಾಗ. ಅದಕ್ಕೆ ಇಲ್ಲಿ ಚೆನ್ನಾಗಿರುತ್ತೆ, ಇಲ್ಲೇ ತಿಂದ್ಕೊಳ್ಳೋಣ ಟಿಫನ್ ಅಂದರು. ಸರಿ ಅಂತ ಬಂದು ಕೇಳಿದ್ರೆ ಇಲ್ಲಿ ದೋಸೆನೂ ಪಲಾವ್ ಇದೆ ಅಂದರು. ಸೊ ನನಗೆ ಹೊರಗಡೆ ಹೋದಾಗ ಈ ರೀತಿ ದೋಸೆ ಪಲಾವ್ ಅಂದರೆ ಭಾಳ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಸರಿ ನನಗೆ ಇಷ್ಟವಾಗಿರೋವಂಥ ಐಟಮ್ 2 ಹೇಳಿದ್ರು ಅಂತ ಸರಿ ಇಲ್ಲೇ ತಿನ್ನೋಣ ಅಂತ ಕೂತ್ಕೊಂಡ್ವಿ. ಭಾಳ ಚೆನ್ನಾಗಿತ್ತು ಟಿಫನ್ನು, ನಾವು ಊಟ ಮಾಡಿದ್ವಲ್ಲ ತುಂಬ ಚೆನ್ನಾಗಿತ್ತು. ದೋಸೆನೂ ಅಷ್ಟೇ ನಾವು ಮನೆಯಲ್ಲಿ ಮಾಡಿರೋ ಥರ ಇತ್ತು. ಹಾಗೆ ಚಟ್ನಿ, ಸಾಗು, ಪಲ್ಯ ಎಲ್ಲ ಚೆನ್ನಾಗಿತ್ತು. ಪಲಾವು ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ನೋಡಿ ಇದು ಹೋಟೆಲ್ಲು. ಆ ರೀತಿ ಮನೆ ಮುಂದೆ ಆ ಥರ ರೇಕಿನ ಶೆಡ್ ಥರ ಹಾಕಿದ್ದಾರೆ. ಹಿಂದ್ಗಡೆ ಮನೆ ಇದೆ. ಸೊ ಹಂಗೆ ಅದೆಲ್ಲ ಟಿಫನ್ ಎಲ್ಲ ಮಾಡಿದ್ಮೇಲೆ ಟೀ ಕುಡಿತಾ ಇದ್ದೀವಿ. ನಮ್ಮ ಮನೆಯವ್ರಿಗೆ ಟೀ ಹುಚ್ಚು ಜಾಸ್ತಿ. ಎಲ್ಲಾದರೂ ಔಟ್ಸೈಡ್ ಹೋದಾಗ ಟೀ ಕುಡಿತಾನೆ ಇರ್ತಾರೆ ಅವಾಗ ಗಾಡಿ ನಿಲ್ಲಿಸ್ಬಿಟ್ಟು. ಅದ್ರ ಮಧ್ಯೆ ನನಗೂ ಸ್ವಲ್ಪ ಬೇಜಾರಾಗ್ತಾ ಇರುತ್ತಲ್ಲ, ನಾನು ಕುಡಿದ್ಬಿಡ್ತೀನಿ. ಸೊ ಅವ್ರ ಜೊತೆ ಹೋದಾಗ ಒಂದು 4-5 ಸಾರಿ ಕುಡಿದ್ಬಿಡ್ತೀವಿ ಒನ್ ಡೇಗೆ. ಈಗ ಬಂದ್ವಿ ನೋಡಿ, ಎಂಟ್ರಿ ಆದ್ವಿ ಶಿರಾಗೆ. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಮತ್ತೆ ನಮಗೆ ಒಂದು ಶಾಪ್ಗೆ ಹೋಗ್ಬೇಕಾಗಿತ್ತು, ಸ್ಟಾರ್ ಶಾಪ್ಗೆ.
ಅದಕ್ಕೋಸ್ಕರ ಅಲ್ಲಿಗೆ ಹೋಗೋಣ ಅಂತ ಅವರು ನಮಗೆ ಲೊಕೇಶನ್ ಎಲ್ಲ ಕಳಿಸ್ಕೊಟ್ಟಿದ್ರು ಮೊಬೈಲ್ಗೆ. ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ನಾವು ವೆಯ್ಟ್ ಮಾಡಿ ಮತ್ತೆ ಅವ್ರಿಗೆ ಕಾಲ್ ಮಾಡಿ ಲೊಕೇಶನ್ ನೋಡ್ಕೊಂಡೆ ಹೋದ್ವಿ. ಸೊ ಬಂದ್ವಿ ನೋಡಿ ಫೈನಲಿ ಶಾಪ್ ಹತ್ರ. ಇಲ್ಲಿ ನಾನು ವಾಷಿಂಗ್ ಮಿಷಿನ್ ಎಲ್ಲ ತೊಗೊಂಡಿದ್ನಲ್ಲ ನನಗೆ ಅಂತ, ಸೊ ಅದೇ ಥರ ವಾಷಿಂಗ್ ಮಿಷನ್ನು, ಗ್ರೈಂಡ್ರು, ಮಿಕ್ಸಿ, ಪ್ರೆಷರ್ ವಾಷರ್, ಗೀಸರು ಎಲ್ಲ ಸಿಗುತ್ತೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ, ಅರ್ಥ ಆಗುತ್ತೆ. ಹಲೋ ಎಲ್ರಿಗೂ, ನಾನಿವತ್ತು ಶಿರಾದಲ್ಲಿರುವ ಹಾಟ್ಸ್ಟಾರ್ ಕಾಸ್ಟಾರ್ ಶಾಪ್ಗೆ ಬಂದಿದ್ದೀನಿ. ಸೊ ಬನ್ನಿ, ಇಲ್ಲಿ ಏನೇನೆಲ್ಲ ಸಿಗುತ್ತೆ ಒಂದು ರ್ಯಾಂಡಮ್ ಆಗಿ ಶೂಟ್ ಮಾಡಿದೀನಿ ಇಲ್ಲೇ ವಿಡಿಯೋನ, ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ. ಸೊ ಹೋಗ್ತಾ ಈಗ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಸರ್ ಹೇಳಿ ಸರ್, ಇದೆಲ್ಲ ನಮ್ಮ ವ್ಯೂವರ್ಸ್ ಎಕ್ಸ್ಪ್ಲೈನ್ ಮಾಡಿ. ಶೂ ರ್ಯಾಕ್ ಮೇಡಮ್, ಇದು ಸ್ಟೆಪ್ ಇಂದು. ಓಕೆ, ಇದು ಶೂ ರ್ಯಾಕ್, 4 ಸ್ಟೆಪ್ ಇಂದು. ಕಾಸ್ಟ್ ಏನಾಗುತ್ತೆ ಇದು? ಇದು 7000 ಆಗುತ್ತೆ ಮೇಡಮ್. ಇದು 5 ಸ್ಟೆಪ್ ಇಂದ 5 ಸ್ಟೆಪ್ ಇಂದ 7000. ಇದು 4 ಸ್ಟೆಪ್ ಇಂದು 6000. 6000. 3 ಸ್ಟೆಪ್ ಇಂದು 5000. 5000. ಓಕೆ. ಇದೆಲ್ಲ ಕಿಚನ್ ಮಾಸ್ಟರ್, ಗ್ರೈಂಡರ್, ಪ್ಲೇಟ್ ಮಿಕ್ಸಿ, ಪ್ರೆಷರ್ ವಾಷರ್, ಏರ್ ಫ್ರೈಯರ್, ವ್ಯಾಕ್ಯೂಮ್ ಕ್ಲೀನರ್, ಮೋಟರ್, ಸಂಪೊಳಗಡೆ ಹಾಕೋದು, ಆಟೋ ಚಿಕ್ಕಿ, 25 ಲೀಟರ್ ವ್ಯಾಕ್ಯೂಮ್ ಕ್ಲೀನರ್, ಪ್ರೆಷರ್ ವಾಷರ್. ಸೇಮ್ ಇಲ್ಲೆಲ್ಲ ಏನೇನಿದೆ ಅದೇ ಮೇಡಮ್. ಕೆಜಿ ಸ್ಟೀಲ್ ವಾಷಿಂಗ್ ಮಿಷಿನ್, ಇದು 8 ಕೆಜಿ ಸ್ಟೀಲ್ ವಾಷಿಂಗ್ ಮಿಷಿನ್, ಇದು 11 ಕೆಜಿ ವಾಷಿಂಗ್ ಮಿಷಿನ್. ನಮ್ಮ ಮನೇಲಿ ಇದೆಯಲ್ಲ ಸೇಮ್ ಅದೇ ಕಲರ್ ನೋಡಿ, 11 kg ಇದು. ಸೊ ನಾನು ತಗೊಂಡ್ರೆ ತುಂಬಾ ಜನ ಕೇಳಿದ್ರಿ. ಸೊ ನೋಡಿ ಅದೇ ಕಲರ್ ಇಲ್ಲೂ ಇದೆ ಶಿರಾದಲ್ಲಿ. ಸೇಮ್ ಕಲರ್ ಸಿಗುತ್ತೆ. ಇದು 9 ಕೆಜಿ ಫೈಬರ್ ವಾಷಿಂಗ್ ಮಿಷಿನ್, ಇದು 8 ಕೆಜಿ ಫೈಬರ್ ವಾಷಿಂಗ್ ಮಿಷಿನ್, ಇದು 7 ಕೆಜಿ ಫೈಬರ್ ವಾಷಿಂಗ್ ಮಿಷಿನ್, ಅದು 6 ಕೆಜಿ. ಓಕೆ. ಸೊ ಇದು ಕಾಸ್ಟ್ ಹೇಳ್ತೀರಾ? ಇದು 4000 ಆಗುತ್ತೆ ಮೇಡಮ್. ಇದು 4000 6 ಕೆಜಿ, 7 ಕೆಜಿ 4500, 8 ಕೆಜಿ 4800, 9 ಕೆಜಿ 5400, 11 ಕೆಜಿ 6400. ಇದು 8 ಕೆಜಿ ಸ್ಟೀಲ್ SS 11000, 10 ಕೆಜಿ SS 12000. ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಮೇಡಮ್. ಅದೇ ಅದೇ. ಇದು 1 HP ಮೋಟರ್ ನೀರೊಳಗಡೆ ಹಾಕೋದು. ಇದು ಪ್ರೆಷರ್ ವಾಷರ್ 130 ಬಾರ್ ಬೇಸಿಕ್ ಬರುತ್ತೆ, ಕಾಂಪೌಂಡ್ ಬರುತ್ತೆ. 155 ಬಾರ್ದು ಪ್ರೆಷರ್ ವಾಷರ್, ಟಿಲ್ಟಿಂಗ್ ಗ್ರೈಂಡ್ರು, ಟೇಬಲ್ ಟಾಪ್ ಗ್ರೈಂಡ್ರು, ಬುಲೆಟ್ ಮಿಕ್ಸಿ. ಹಂಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮೇಡಮ್ ಮಾಸ್ಟರ್ ಇಂದ. ನೋಡಿ ಸರ್ಟಿಫಿಕೇಟ್ ಇದೆ, ಮಾಸ್ಟರ್ ಕಡೆಯಿಂದ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದು 1 HP ಮೋಟರ್, ಇದು ಸಂಪ್ ಮೇಲೆ ಇಟ್ಕೊಂಡು ಕಿಚನ್ ಮಾಸ್ಟರ್, ಏರ್ ಫ್ರೈಯರ್, 6 HP ಮೋಟರ್. ಸೊ ಇದೇನಿದು? ಏರ್ ಫ್ರೈಯರ್ ಮೇಡಮ್. ಅಂದ್ರೆ ಇದು ಪಪ್ಸು, ವಿತೌಟ್ ಆಯಿಲ್ ಇದೆಯಲ್ಲ ಸರ್. ಹೌದು ಹೇಳಿ, ಹೌದು ಹೇಳಿ. ಇದು 6 HP ಮೋಟರ್. ಇದು ವ್ಯಾಕ್ಯೂಮ್ ಕ್ಲೀನರ್ 10 ವೆಟ್ ಅಂಡ್ ಡ್ರೈ 10 ಲೀಟರ್. ಅಂದ್ರೆ ನಾವೀಗ ಸೋಫಾ ಅವೆಲ್ಲ ಕವರ್ಸ್, ಬೆಡ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು, ಮತ್ತೊಂದೆಲ್ಲ ಕ್ಲೀನ್ ಮಾಡ್ಕೋಬಹುದು. ಸಂಜಿಲ್ ಏನೋ ಅದೇ 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 ಎಲ್ಲಾ ತರದ್ದು ಮನೆಗೆ ಯೂಸ್ ಆಗುತ್ತೆ. ಸೊ ಮನೆ ಕಾರ್ಗೂ ಯೂಸ್ ಆಗುತ್ತೆ, ಮನೆಗೂ ಯೂಸ್ ಆಗುತ್ತೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಮೇಡಮ್. ಹೌದು ಹೇಳಿ. ಸರ್ ಇದು ಎಕನಾಮಿ ಗೀಜರು 1 ಲೀಟರ್. ಇದು ಪ್ರೀಮಿಯಂ ಗೀಜರು, MCP ಬಂದಿರುತ್ತೆ ಎಕ್ಸ್ಟ್ರಾ ಇದರಲ್ಲಿ. ಇದು 2.5 ಲೀಟರ್ ಗೀಜರ್. ಇದು 1 ಲೀಟರ್ ಗೀಜರ್. ಇದು ಇಷ್ಟು ಕಿಟ್ಟು ನಮ್ಮ ಇದರಲ್ಲಿ ಬಾಕ್ಸ್ ಅಲ್ಲಿ ಬಂದಿರುತ್ತೆ 1 ಲೀಟರ್ ಗೀಜರು. ಇದೇ ತರ ಜಸ್ಟ್ ಹೆಂಗ್ ಯೂಸ್ ಮಾಡ್ತೀವಿ ಅದೇ ತರನೇ ಕಲೆಕ್ಷನ್ ಹಾಕೋದು. ಬಸ್ ನೀರ್ ಬಿಡ್ಬೇಕು, ನೀರ್ ಬಿಟ್ಟಿದಂಗೆ ಆಫ್ ಮಾಡಿ 10 ಸೆಕೆಂಡ್ ಆನ್ ಮಾಡ್ಬೇಕು. 10 ಸೆಕೆಂಡ್ ಆದ್ಮೇಲೆ ಕಂಟಿನ್ಯೂಸ್ ಬಿಸಿನೀರು ಬರುತ್ತೆ. ಹೌದಾ? ಸೊ ಇದೇನು ಹಾಫ್ ಅನ್ ಅವರ್ 1 ಅವರ್ ಕಾಯಿಸೋ ಅವಶ್ಯಕತೆ ಇಲ್ಲ? ಅವಶ್ಯಕತೆ ಇಲ್ಲ ಮೇಡಮ್. ಕಂಟಿನ್ಯೂಸ್ ಬರುತ್ತೆ. ಓವರ್ ಹೀಟ್ ಆದಾಗ ರೆಡ್ ನೀರು ಬರುತ್ತೆ. ಇನ್ನೊಂದ್ಸಲ ರೀಸೆಟ್ ಮಾಡಿದ್ರೆ ಆಟೋಮೆಟಿಕ್ ಕಂಟಿನ್ಯೂಸ್ ಆಗಿ ಬಿಸಿನೀರು ಬರುತ್ತೆ. ಇದು ಕಾಸ್ಟ್ ಏನಾಗುತ್ತೆ? ಇದು 2000 ಮೇಡಮ್. ಅಷ್ಟೇನಾ? ನಾವೊಂದು ತಗೊಳ್ಳೋದ್ ಮೇಲಪ್ಪ 2000 ಬರ್ತಾ ಇದೆ. ಹೌದು ಹೇಳಿ. ಇನ್ನು ಜಾಸ್ತಿ ಹೀಟ್ ಆಗುತ್ತೆ. ನಮ್ ಹೀಟರ್ ಗಿಂತಲೂ ಸೊ ಈ ತರ ಆರಾಮಾಗಿ 10 ಮಿನಿಟ್ಸ್ಗೆ ಆಗೋಗುತ್ತೆ. ಹೌದು ಹೇಳಿ. ಸೊ ನೋಡಿ ಎಲ್ಲ ಮುಟ್ತಾವ್ರೆ. ಸೊ ಏನು ಇದಿಲ್ಲ ಅಂದ್ರೆ ಶಾಕ್ ಹೊಡಿಯೋದು ಆತರ ಏನಿಲ್ಲ. 1.5 ಲೀಟರ್ ಸೇಮೇನೆ, 2.5 ಲೀಟರ್ ಸೇಮೇನೆ. ಏನಾದ್ರು ಕಾಯಲ್ಲೂ ದೊಡ್ಡದು ಬರುತ್ತೆ 2.5 ಲೀಟರ್ಗೆ. ಹೌದು ಹೇಳಿ. ಸೊ ಅಷ್ಟೇ. ಚೆನ್ನಾಗಿದೆ ಸರ್. ಹೀಟರ್ ಗಿಂತಲೂ ಇದು ಆರಾಮಾಗಿ ಬಳಸ್ಕೋಬಹುದು, ಯೂಸ್ ಮಾಡ್ಕೊಬಹುದು. ನಮ್ದು ಹೀಟರ್ ಹೊರಟೋಗಿದೆ, ತಗೊಳ್ಳೋಣ, ನೋಡೋಣ ನೆಕ್ಸ್ಟ್ ಇದನ್ನ. ಮೊನ್ನೆ ಹಾಳಾಯ್ತು ಹೀಟ್ರು. ಅದ್ರಲ್ಲೇ ಆನಂದ ಇರುತ್ತೆ. ಹೌದು ಹೇಳಿ. ಮಾತ್ರ ಆನ್ ಆಗುತ್ತೆ. ಆತರ. ಹೌದು ಹೇಳಿ. ಅಂದ್ರೆ ಮಕ್ಕಳಿರೋದು ಇದು ರೆಸ್ಪಿ ಪೋರ್ಟಬಲ್, ಕಾಸ್ಟ್ ಎಫೆಕ್ಟಿವ್. ನೋಡಿದ್ರಲ್ಲ. ಸೊ ಇಷ್ಟೆಲ್ಲ ಐಟಮ್ಸ್ ಸಿಗುತ್ತೆ, ರೀಸನಬಲ್ ಕಾಸ್ಟ್ಗೆ ಕೊಡ್ತಾ ಇದಾರೆ. ನಮ್ಮ ಸುತ್ತಮುತ್ತ ಹಳ್ಳಿಯವರು, ಶಿರಾ ಸುತ್ತಮುತ್ತ ಯಾರಾದ್ರೂ ಇದ್ರೆ ಒಂದ್ಸಾರಿ ಅಂಗಡಿಗೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ.
ಹಾಗೆ ಅಡ್ರೆಸ್ ಸರ್ ನೀವ್ ಹೇಳಿ ಅಡ್ರೆಸ್. ಸರ್ ಇದು ಭಗವಾನ್ ಬಾಲಾಜಿ ಚೌಟ್ರಿ ಇದೆಯಲ್ಲ, ಅದ್ರ ಆಪೋಸಿಟ್ ಮೆಕಾರಿಸ್ ಮಿಲ್ ರೋಡ್, ಅಡ್ರೆಸ್ ಕೇಳಿದ್ರಲ್ಲ. ಸಾನಿಯಾ ಹಾಸ್ಪಿಟ್ಲು, ಡೆಡ್ ಅಂಡ್ ರೈಟ್ ಅಲ್ಲಿ ಬಾಲಾಜಿ ಚೌಟ್ರಿ ಇದೆ. ಅದ್ರ ಆಪೋಸಿಟ್ ಶ್ರೀ ಸಿದ್ಧಲಿಂಗೇಶ್ವರ ಎಂಟರ್ಪ್ರೈಸಸ್ ಸ್ಟಾರ್ ಅಂತ ಅಂಗಡಿ ಶಾಪ್ ಮೇಡಮ್. ಓಕೆ ಓಕೆ ಸರ್ ಹೇಳಿದ್ರಲ್ಲ, ನಾನೀಗ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೆ ಅಡ್ರೆಸ್. ಭಗವಾನ್ ಬಾಲಾಜಿ ಚೌಟ್ರಿ ಆಪೋಸಿಟ್ ಇದೆ ಕಾರ್ ಸ್ಟಾರ್ ಶೋರೂಮ್. ಸೊ ಒಂದ್ಸಲ ವಿಸಿಟ್ ಮಾಡಿ. ನೀವು ಶಿರಾದಲ್ಲಿ ಬಂದ್ಬಿಟ್ಟು ಬಸ್ ಸ್ಟಾಪ್ ಹತ್ರ ಬಂದು ಇಲ್ಲಿ ಆಟೋದವ್ರನ್ನ ಕೇಳಿದ್ರು ಕರ್ಕೊಂಡ್ ಬಂದ್ಬಿಡ್ತಾರೆ. ಸೊ ಇಲ್ಲ ನೀವು ಡೈರೆಕ್ಟ್ ಆಗಿ ಗಾಡಿಲಿ ಬಂದ್ರು ಭಗವಾನ್ ಬಾಲಾಜಿ ಚೌಟ್ರಿ ಆಪೋಸಿಟ್ ಅಷ್ಟೇ. ಇನ್ನೇನ್ ಜಾಸ್ತಿ ರಿಸ್ಕ್ ಏನಿಲ್ಲ. ಅಡ್ರೆಸ್ ಒಂದ್ಸರಿ ವಿಸಿಟ್ ಮಾಡಿ. ನನಗೆ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಬೇಕಾಗಿತ್ತು, ಪ್ರೋಸೆಸ್ ಆಗಿ ಇನ್ಸ್ಟಾಗ್ರಾಮ್ಗೆ ತಗೊಂಡು, ಹಾಗೆ ಯೂಟ್ಯೂಬಲ್ಲಿ ಸ್ವಲ್ಪ ಜನ ನೋಡ್ತಾ ಇರ್ತೀರಲ್ಲ ನಿಮಗೋಸ್ಕರ ಅಂತ ಇದನ್ನು ಸ್ವಲ್ಪ ಶೂಟ್ ಮಾಡ್ಕೊಂಡೆ ನಾನೇ ರ್ಯಾಂಡಮ್ ಆಗಲ್ಲೇನೆ. ಹಾಗೆ ಇವರು ಶಾಪ್ ಓನವ್ರು, ಈ ಶಾಪ್ ಓನವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಇಲ್ಲಿ ವರ್ಕ್ ಮಾಡೋ ಅಂಥ ಹುಡುಗಿನೂ ಅಷ್ಟೇ ತುಂಬ ಚೆನ್ನಾಗಿ ಇಷ್ಟಪಟ್ಟು ಮಾತಾಡಿಸ್ತಾ ಇದ್ರು. ಆಗಿಂದ ಇವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ನಾವು ಊಟಕ್ಕೆ ಅಂತ ಬಂದ್ವಿ ಇಲ್ಲಿಗೆ. ಸೊ ಹೋಟೆಲ್ಗೆ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ನಾನು ಏನಂದರೆ, ಹೊರಗಡೆ ನಾವೆಲ್ಲಾದರೂ ಬಂದಾಗ ನನಗೂ ನಮ್ಮ ಮನೆಯವ್ರಿಗೂ ಒಂದೇ ವಿಚಾರಕ್ಕೆ ಜಗಳ ಆಗೋದು ಯಾವಾಗ್ಲೂ. ಏನಂದರೆ, ಸೊ ಅವರು ನನಗೆ ಊಟ ಕೊಡ್ತಾರಲ್ಲ ಅದು ಫುಲ್ಲು ನನಗೆ ತಿನ್ನೋಕ್ಕಾಗಲ್ಲ. ಸೊ ಅದರಲ್ಲಿ ಒಂದು ಅರ್ಧ ತಿಂತೀನಿ ಅಷ್ಟೇ, ಅರ್ಧ ಹಂಗೆ ಬಿಟ್ಬಿಡ್ತೀನಿ. ಅದಕ್ಕೆ ನಮ್ಮ ಮನೆಯವರು ಬೈತಾ ಇರ್ತಾರೆ, ಸೊ ತಿನ್ನೋ ಆಗಿದ್ದರೆ ತಗೋಬೇಕು, ಇಲ್ಲಾಂದರೆ ಎಷ್ಟು ಜನ ಆದರೂ ಇರಲಿ ಹಂಗೆ ಬೈದ್ಬಿಡ್ತಾರೆ ನಮ್ಮ ಮನೆಯವರು. ಮುಖದ ಮೇಲೇ ಬೈದ್ಬಿಡ್ತಾರೆ. ಸೊ ಹಂಗಾಗಿ ನನಗೊಂಥರ ಭಯ ಅನ್ನಿಸ್ತಾ ಇರುತ್ತೆ. ಅದು ತಿನ್ನೋಕ್ಕೂ ಆಗಲ್ಲ. ನನಗೆ ಗೊತ್ತಿಲ್ಲ, ನನಗೆ ಸ್ವಲ್ಪ ಕೊಡಿ ಅಂತ ಕೇಳಿದ್ರೆ ಅವರು ಸ್ವಲ್ಪ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಇಷ್ಟು ಕೊಡ್ತಾರೇನೋ, ಇಷ್ಟೇ ಏನೋ ಅವ್ರು ಕೊಡೋದು ಅಂತ ನಾನು ಆ ರೀತಿ ತಿಳ್ಕೊಂಡಿದ್ದೆ. ಆದರೆ ನಮ್ಮ ಮನೆಯವರು ಮೊನ್ನೆ ಒಂದು ಸಾರಿ ಬೈದಿದ್ರು. ಮತ್ತು ಇಲ್ಲಿ ಬಂದಾಗ ಇಲ್ಲೂ ಎಂಟ್ರೆನ್ಸ್ ತೊಗೋಬೇಕಾದ್ರೆ ಬೈದ್ಬಿಟ್ರಲ್ಲ, ನಾನು ಫುಡ್ಡೇ ತೊಗೊಳಕ್ಕೆ ಹೋಗಲಿಲ್ಲ, ಭಯ ಆಯಿತು ನನಗೆ. ಮತ್ತು ಅದು ನಾನು ತಗೊಂಡು ಬಿಟ್ಬಿಟ್ರೆ ತಟ್ಟೆಯಲ್ಲಿ ಮತ್ತೆ ಬೈದ್ಬಿಡ್ತಾರೆ ಎಷ್ಟು ಜನ ಆದರೂ ಇರಲಿ. ಅದಕ್ಕೆ ನನಗೊಂಥರ ಭಯ ಅನ್ನಿಸ್ತು. ನೀವೇ ಊಟ ಮಾಡ್ಕೊಳ್ರಿ, ನಾನು ಏನಾದರೂ ಸ್ವೀಟ್ ತಿಂತೀನಿ ಅಂತ ಸ್ವಲ್ಪ ಶಾವಿಗೆ ಪಾಯಸ ತೊಗೊಂಡಿದ್ದೆ, ಮತ್ತು ಒಂದು ಐಸ್ ಕ್ರೀಮ್ ತೊಗೊಂಡು ತಿಂದೆ. ಹಾಗೆ ಅದಕ್ಕೆ ಇದೇ ವಿಚಾರಕ್ಕೆ ಹೊರಗಡೆ ಹೋದಾಗ ನನಗೂ ನಮ್ಮ ಮನೆಯವ್ರಿಗೂ ಯಾವಾಗಲಾದರೂ ಹೋಗಲಿ ಊಟಕ್ಕೆ ಅಂತ ಹೋದಾಗ ಈ ಜಗಳ ಆಗ್ತಾನೆ ಇರುತ್ತೆ. ನನಗೆ ಆ ರೀತಿ ಬೈದ್ಬಿಟ್ರೆ ಒಂಥರ ಅಳುನೇ ಬಂದಂಗೆ ಆಗ್ಬಿಡುತ್ತೆ, ಎಲ್ಲರ ಮುಂದೆ ಬೈದ್ಬಿಟ್ರಲ್ಲ ಅಂತ. ಅದಕ್ಕೆ ನಿನ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ತಿನ್ನು ಅಂತಾರೆ. ನನಗಲ್ಲಿ ಕೇಳೋಕ್ಕೆ ಭಯ ಒಂಥರ, ಹೆಂಗೆ ಕೇಳೋದು, ಸ್ವಲ್ಪ ಕೊಡ್ರಿ ಅಂತ ಹೆಂಗೆ ಕೇಳೋದು ಅಂತಂದು. ಅದಕ್ಕೆ ನಾನು ಎಲ್ಲಾದರೂ ಹೋದಾಗ ನೀನೇ ಆ ರೀತಿ ಸ್ವಲ್ಪ ಕೊಡ್ಸಿದ್ರೆ ತಿಂತೀನಿ, ಇಲ್ಲಾಂದರೆ ತಿನ್ನೋದೇ ಇಲ್ಲ, ಹಂಗೆ ಮನೆಗೆ ಬರ್ತೀನಿ ಅಂತ ಹೇಳಿದ್ದೀನಿ ಫೈನಲಾಗಿ ನಮ್ಮ ಮನೆಯವರಿಗೆ. ಸೊ ಈ ಸಾರಿ ಹೋದಾಗ ತಿನ್ನಲಿಲ್ಲ ನಾನು, ನಮ್ಮ ಮನೆಯವರು ಅವ್ರು ತಿಂತಾಯಿದ್ರು. ಸೊ ನಾನು ತಿನ್ನಲಿಲ್ಲ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖ.